ಒಂದು ಮಗು ಕಾಪಾಡ್ಸಂಗ 3 ತಿಂಗಳು ಇದು ಕಾಪಾಡ್ತಾರೆ. ಇದಕ್ಕೆ ಯಾರು ಇಂಜೆಕ್ಷನ್ ಹಾಕ್ತಾರ? ಯಾವ್ರ ಒಬ್ರು ಮಾಡಿದಕ್ಕೆ ನಂದು ಲಾಸ್ ಆಗುತ್ತೆ, ನಂದು ಒಬ್ಬರದಲ್ಲ ಇಂಡಿಯಾ ದೇಶದಲ್ಲಿ ಲಾಸ್ ಆಗುತ್ತೆ. ವ್ಯವಸಾಯ ಮಾಡೋರು ತಿರ್ಗಾ ಬರೋ ವರ್ಷ ಹಾಕಲ್ಲ. ಶಿವರಾತ್ರಿ ವ್ಯಾಪಾರ ಆದ್ರೆ ಸುಮಾರು ಒಂದು 50,000 ವ್ಯಾಪಾರ ಆಗಿರ್ಬೇಕು. ಇವತ್ತು 10,000 ವ್ಯಾಪಾರ ಆಗಿದೆ. ಯಾರ ಒಬ್ಬರು ಮಾಡಿದಕ್ಕೆ ಈ ತರ ಆಗಿದೆ. ಶಿವರಾತ್ರಿ ಮುಕ್ತಾಯವಾಗಿದೆ. ಇನ್ನೇನು ಬೇಸಿಗೆಯಲ್ಲಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಇನ್ನು ಸುಡು ಬಿಸಿಲಿನಲ್ಲಿ ಎಷ್ಟೇ ನೀರು ಕುಡಿದ್ರೂ ಕೂಡ ಆ ಬಾಯಾರಿಕೆ ನೀಗಲ್ಲ. ಹಾಗಾಗಿ ಏನು ಹಣ್ಣುಗಳ ಮೊರೆ ಹೋಗ್ತಾರೆ. ಈಗಾಗಲೇ ಕಲ್ಲಂಗಡಿ ಹಣ್ಣಲ್ಲಿ ಏನೋ ಕಲಬೆರಕೆ ಬಣ್ಣಗಳು ಮಿಶ್ರಣ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ನಾನೀಗ ಸದ್ಯ ಕಲ್ಲಂಗಡಿ ಹಣ್ಣನ್ನು ಮಾರುವಂತಹ ಸ್ಥಳದಲ್ಲಿದ್ದೀನಿ. ರಿಯಾಲಿಟಿ ಚೆಕ್ಕನ್ನು ಮಾಡೋಣ. ಯಾವ ರೀತಿಯಾಗಿ ಕಲ್ಲಂಗಡಿ ಹಣ್ಣಲ್ಲಿ ಏನು ಕಲಬೆರಕೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ತೋರಿಸ್ತಾ ಹೋಗ್ತಿದ್ದೀನಿ. ಈಗ ನೀವು ನೋಡುವಂಥ ದೃಶ್ಯ ಏನಿದೆ, ಈ ಒಂದು ಕಲ್ಲಂಗಡಿ ಹಣ್ಣನ್ನು ಮಾರಾಟ ಮಾಡ್ತಿರುವಂತಹ ಈ ಒಂದು ಸ್ಥಳ. ನಾನೀಗ ಕಲ್ಲಂಗಡಿ ಹಣ್ಣನ್ನು ಸ್ವತಃ ಅವ್ರ ಹತ್ರನೇ ಕಟ್ ಮಾಡಿಸ್ಕೊಂಡು ಏನೋ ಅದನ್ನು ಚೆಕ್ ಮಾಡೋಣ, ಯಾವ ರೀತಿಯಾಗಿ ಇದೆ, ಕಲಬೆರಕೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನೋಡೋಣ. ಸರ್, ಒಂದು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಕೊಡಿ ಸರ್. ಈ ರೀತಿಯಾಗಿ ಅಂದರೆ ಬೇಸಿಗೆ ಪ್ರಾರಂಭವಾಗಿದೆ, ಬಿಸಿಲಿನ ಬೇಗೆ ಕೂಡ ಜಾಸ್ತಿ ಆಗಿದೆ. ಎಷ್ಟೇ ನೀರು ಕುಡಿದ್ರೂ ಕೂಡ ಸಾಕಾಗಲ್ಲ. ಹಾಗಾಗಿ ಕಲ್ಲಂಗಡಿ ಹಣ್ಣನ್ನು ತಿನ್ನಲಿಕ್ಕೆ ಮೊರೆ ಹೋಗ್ತಾರೆ ಜನ. ಈಗಾಗಲೇ ಏನು ಕೆಮಿಕಲ್ ಮಿಶ್ರಣ ಆಗಿದೆ ಅನ್ನೋ ಒಂದಷ್ಟು ಸುದ್ದಿ ಹರಿದಾಗ್ತಾ ಇರುವಂಥದ್ದು. ಹೀಗಾಗಿ ಕರ್ನಾಟಕ ಟಿವಿ ಈಗ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿರುವಂಥದ್ದು. ಸರ್, ಒಂದು ಪೀಸನ್ನು ಕಟ್ ಮಾಡಿ ಕೊಡಿ ಕಲ್ಲಂಗಡಿ ಹಣ್ಣನ್ನ. ಕಾಯಿನೇ ಕಟ್ ಮಾಡಿಕೊಡಿ. ಯಾವ ಕಾಯಿ ಅಂದ್ರೆ ಓಕೆ. ನಾನೀಗ ಅವರೇ ಕೇಳ್ತಿದ್ದಾರೆ ಯಾವ ಕಾಯಿಯನ್ನ ಕಟ್ ಮಾಡ್ಕೊಡ್ಬೇಕು ಅಂತ ಹೇಳಿ ಅವರೇ ಸ್ವತಃ ಕೇಳ್ತಿದ್ದಾರೆ. ನಾನೀಗ ಒಂದು ಕಾಯಿಯನ್ನು ಅವರಿಗೆ ಗುರುತು ಮಾಡಿ ಕೊಡ್ತೀನಿ, ಅದು ಕಟ್ ಮಾಡಿ ಅಂತ ಹೇಳಿ. ಸರ್, ಇದನ್ನ ಕಟ್ ಮಾಡಿ ಸರ್, ಇದನ್ನ ಕಟ್ ಮಾಡಿ. ಕಲರ್ ಬಂದ ಇನ್ನು ಹಣ್ಣು ಆಗಿಲ್ಲ. ಓಕೆ. ಹಣ್ಣಾಗಿರೋ ಕಾಯಿ ಯಾವ್ದು ಇದೆ ಹಾಗಿದ್ರೆ? ಹಣ್ಣಾಗಿದೆ ಸರ್. ಇದನ್ನೇ ಕಟ್ ಮಾಡಿ. 91 ಮಾಡ್ತಾ ಇದ್ದೀವಿ ವ್ಯಾಪಾರ. ಚಿಕ್ಕ ಹುಡುಗ ಆವಾಗ ಮಾಡ್ತಾ ಇದೀವಿ ವ್ಯಾಪಾರ. ಇದು ಕಾಯಿ, ಇದು ಕಟ್ ಮಾಡಿ ತೋರಿಸ್ತೀವಿ, ಇದನ್ನ ಕಟ್ ಮಾಡಿ ತೋರಿಸಿ, ಅದನ್ನ ಕಟ್ ಮಾಡಿ ತೋರಿಸ್ತೀವಿ. ನನ್ನ ವ್ಯಾಪಾರ ಎಷ್ಟೋ ಯಾರೋ ಲಾಸ್ ಮಾಡ್ಬಿಟ್ಟಿದ್ದಾರೆ, ಏನೋ ನೆಟ್ಟಲ್ಲಿ ಹಾಕಿ ಏನೋ ಮಾಡ್ಬಿಟ್ಟಿದೆ ಸರ್. ಶಿವರಾತ್ರಿ ಈಗ ಇದನ್ನ ಕಟ್ ಮಾಡಿ ಸರ್, ಹಾಗೆ ಕಟ್ ಮಾಡಿ ತೋರಿಸಿ ಸರ್. ಈಗ ನೀವು ಲೈವ್ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಈಗ ಅವರೇ ಹೇಳಿದ್ರು ನೀವು ಯಾವ ಕಾಯಿನ ಬೇಕಾದ್ರೂ ಹಣ್ಣನ್ನು ಕೂಡ ತೋರಿಸಿ ಅದನ್ನೇ ಕಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಅದನ್ನ ಕಟ್ ಮಾಡ್ತಾ ಇದ್ದಾರೆ, ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಈಗ ಏನು ಕಟ್ ಮಾಡ್ತಾರೆ ಅದನ್ನ ಈಗ ನಾವು ರಿಯಾಲಿಟಿ ಚೆಕ್ ಮಾಡೋಣ. ಅಂದ್ರೆ ಕೆಮಿಕಲ್ ಹಾಕಿದಾರಾ ಅಥವಾ ಕೆಮಿಕಲ್ ಹಾಕಿಲ್ವಾ ಏನು ಅನ್ನುವಂಥದ್ದನ್ನ ಸದ್ಯ ನಾನೀಗ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಈಗ ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಕಟ್ ಮಾಡ್ತಿರೋ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ. ಹೊಸದಾಗಿ ಏನು ಈಗಷ್ಟೇ ಗುರುತು ಮಾಡಿದಂಥ ಒಂದು ಹಣ್ಣು. ಅಂದರೆ ಅವರೇ ಹೇಳಿದರು ಯಾವ ಹಣ್ಣನ್ನು ಕಟ್ ಮಾಡಬೇಕು, ನೀವೇ ತೋರಿಸಿ, ನಾವು ಕಟ್ ಮಾಡಿದ್ರೆ ಒಂದು ರೀತಿ ಇರುತ್ತೆ, ಬೇಡ ನೀವೇ ಕಟ್ ಮಾಡಿ ಅಂತ ಹೇಳಿದರು. ಇನ್ನೊಂದು ಪೀಸನ್ನು ಮಾಡಿ ಹಾಗೇನೆ ಕಟ್ ಮಾಡಿ. ಇದನ್ನೇ ಕಟ್ ಮಾಡಿಕೊಡಿ, ಪ್ಲೇಟಿಗೆ ಕಟ್ ಮಾಡಿಕೊಡಿ. ಜಸ್ಟ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ಒಂದು ಹಣ್ಣನ್ನು ಸಂಪೂರ್ಣವಾಗಿ 2 ಭಾಗ ಮಾಡಿದ್ರು. ಇದರಲ್ಲಿ ಒಂದು ಭಾಗ ಕಟ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಈ ಮಾಮೂಲಿ ಕಟ್ ಮಾಡಿದ್ದಕ್ಕೆ ಪೀಸ್ ಮಾಡಿಬಿಡಿ, ಇದಕ್ಕೆ ಹಾಕಿ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಈಗ ಇದನ್ನು ನಾನು ಟೆಸ್ಟ್ ಮಾಡ್ತೀನಿ. ಅಂದರೆ ಈ ಒಂದು ಟಿಶ್ಯೂ ಪೇಪರ್ನಲ್ಲಿ ಅದನ್ನು ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ. ಅಂದರೆ ಕೆಮಿಕಲ್ ಬಣ್ಣ ಇದ್ದರೆ ಟಿಶ್ಯೂ ಪೇಪರ್ನಿಂದ ಅದನ್ನು ಒರೆಸಿದಾಗ ಅಥವಾ ಪ್ರೆಸ್ ಮಾಡಿದಾಗ ಅದರೆಲ್ಲ ಮೆತ್ತಿಕೊಳ್ಳುತ್ತೆ. ಅಂದರೆ ಬಣ್ಣ ನಿಜವಾಗಿ ಅದಕ್ಕೆ ಲೇಪನ ಮಾಡಿದರೆ ಏನು ಅಂಟತ್ತೆ ಅನ್ನುವಂಥದ್ದು. ನಾನೀಗ ಸದ್ಯ ಈಗ ನನ್ನ ಕೈಯಲ್ಲಿ ಈಗ ಕಲ್ಲಂಗಡಿ ಹಣ್ಣಿದೆ. ನಾನೀಗ ಇದಕ್ಕೆ ಟಿಶ್ಯೂ ಪೇಪರನ್ನು ಕೂಡ ನಾನು ಹಾಕ್ತಾ ಹೋಗ್ತೀನಿ, ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು. ಸರ್, ಇದು ಇಟ್ಕೊಳ್ಳಿ ಸರ್, ಹೀಗೆ ಇಟ್ಕೊಳ್ಳಿ. ನಾನೀಗ ಟಿಶ್ಯೂ ಪೇಪರ್ನಲ್ಲಿ ಇದನ್ನು ಟಚ್ ಮಾಡ್ತೀನಿ, ಅಂದರೆ ಪ್ರೆಸ್ ಮಾಡ್ತೀನಿ, ಯಾವ ರೀತಿ ಇದೆ ಅನ್ನುವಂಥದ್ದು. ಈ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ಅಂದರೆ ಬಣ್ಣ ಏನು ಮೆತ್ಕೊಂಡಿಲ್ಲ. ಹಾಗೆ ಇನ್ನೊಂದು ಟಿಶ್ಯೂ ಪೇಪರ್ನ ನಾನು ತಗೊಳ್ತೀನಿ. ಇನ್ನೊಂದು ಟಿಶ್ಯೂ ಪೇಪರ್ಲಿ ನಾನೀಗ ಇನ್ನೊಮ್ಮೆ ನಾನು ಇದನ್ನು ಪ್ರೆಸ್ ಮಾಡ್ತೀನಿ, ಇದೆಯಾ ಇಲ್ವಾ, ಅಂದರೆ ಕಲಬೆರಕೆನ ಕೆಮಿಕಲ್ ಬಣ್ಣ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಇನ್ನೊಮ್ಮೆ ಚೆಕ್ ಮಾಡೋಣ ನಾವು. ದೃಶ್ಯದಲ್ಲಿ ಈಗ ನೀವು ಗಮನಿಸ್ತಾ ಇದ್ದೀರಾ, ಟಿಶ್ಯೂ ಪೇಪರ್ನಿಂದ ಕಲ್ಲಂಗಡಿ ಹಣ್ಣನ್ನು ಸಂಪೂರ್ಣವಾಗಿ ಒದ್ದೆ ಮಾಡಿದ್ದೀನಿ, ಅಂದರೆ ಪ್ರೆಸ್ ಮಾಡಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಏನು ಕೆಮಿಕಲ್ ಮಿಶ್ರಣ ಮಾಡಿಲ್ಲ, ಅಂದರೆ ಕೆಮಿಕಲ್ ಬಣ್ಣ ಹಾಕಿಲ್ಲ ಅನ್ನುವಂಥದ್ದನ್ನು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಏನು ಒಂದಷ್ಟು ಕಲ್ಲಂಗಡಿ ಹಣ್ಣಿಗೆ ಕೆಮಿಕಲ್ ಹಾಕಿದ್ದಾರೆ, ತಿನ್ನಬಾರ್ದು, ಹಾನಿಕಾರಕ ಅನ್ನುವಂಥ ಒಂದಷ್ಟು ರೂಮರ್ ಹಬ್ತಾ ಇತ್ತು. ಈಗಾಗಲೇ ಏನು ನೀವು ಕೂಡ ನೋಡಿದ್ರಿ, ಗಮನಿಸಿದ್ರಿ. ಈಗ ಹಾಗಾದರೆ ಕಲ್ಲಂಗಡಿ ಹಣ್ಣನ್ನು ವ್ಯಾಪಾರ ಮಾಡುವಂತಹ ಮಾಲೀಕರನ್ನ ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಈಗ ಕಲ್ಲಂಗಡಿ ಹಣ್ಣನ್ನು ಕೂಡ ಈಗ ನಾವು ಪರೀಕ್ಷೆ ಮಾಡಿದ್ವಿ, ಕೆಮಿಕಲ್ ಇತ್ತಾ ಇಲ್ಲ ಅನ್ನುವಂಥದ್ದು. ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು ಅಂತ ಹೇಳಿ. ಸ್ವಾಮಿ, ಈ ತೋಟದಲ್ಲಿ ಅಗ್ರಿಕಲ್ಚರ್ ಓದ್ಬಿಟ್ಟು ಸೀಡ್ ಕೊಡ್ತಾರೆ. ವ್ಯವಸಾಯ ಮಾಡೋರ್ಗೆ ಎಷ್ಟು ಕಷ್ಟ ಇದೆ.
ಒಂದು ಮಗು ಕಾಪಾಡ್ಸಂಗ 3 ತಿಂಗಳು ಇದು ಕಾಪಾಡ್ತಾರೆ. ಚಿಕ್ಕ ಮಗು ಬಿಡೋವಾಗ ಮಾಡ್ತಾರೆ, ಆ ಥರ ಕಷ್ಟ ನೋಡಿ. ಹೆಂಗೆ ತೋಟದಲ್ಲಿ ಹೋಗಿ ಇದಕ್ಕೆ ಯಾರು ಇಂಜೆಕ್ಷನ್ ಹಾಕ್ತಾರ, ಯಾವ್ರ ಒಬ್ರು ಮಾಡಿದಕ್ಕೆ ನಂದು ಲಾಸ್ ಆಗುತ್ತೆ. ನಂದು ಒಬ್ಬರದೇ ಅಲ್ಲ, ಇಂಡಿಯಾ ದೇಶದಲ್ಲಿ ಲಾಸ್ ಆಗುತ್ತೆ. ವ್ಯವಸಾಯ ಮಾಡೋರು ತಿರ್ಗಾ ಬರೋ ವರ್ಷ ಹಾಕಲ್ಲ. ಏನಂತ್ಯ ಕೆಮಿಕಲ್ ಹಾಕುವಂತವ್ರಿಗೆ ಏನ್ ಹೇಳಿಕ್ ಬಯಸ್ತೀರಾ ನೀವು? ಕೆಮಿಕಲ್ ಹಾಕಿ ಮಾರಾಟ ಮಾಡ್ತಾರ ಅವ್ರಿಗೆ ಏನ್ ಹೇಳ್ತೀರಾ? ನಮ್ಮನ್ನ ನನ್ನ ಮಗ ಇದ್ರ, ನನ್ನ ಮುಂದೆ ಇದ್ರ, ನನ್ನ ಮುಚ್ಚಲ್ಲೇ ಕೊಯ್ದ್ಬಿಟ್ಟು ಹೋಗ್ಬಿಡ್ತೀನಿ. 91ಲಿಂದ ನಾವು ಬೆಂಗಳೂರು ಮಾಡ್ತಾ ಇದೀವಿ ಈ ವ್ಯಾಪಾರ. ನಾನು ಅನ್ನ ಊಟ ಗೆದಿಲ್ಲ ಆ ಥರ ಆವಾಗ ಬಂದೆ. ಇವಾಗ ಒಂದ್ಸಲ ಲಿಚ್ಚಿಗೆ ಈ ಥರ ಮಾಡಿದ್ರು ವ್ಯಾಪಾರ. ಯಾರ ಚೆತ್ತೋದವರು ಕಲರ್ ಹಾಕ್ತಾರೆ ಹಂಗೆ ಮಾಡಿದ್ರು. ಇವಾಗ ಈ ವರ್ಷ ಹಿಂಗೆ ಮಾಡ್ತಾರೆ. ತಿರ್ಗಾ ಒಂದು 5-6 ವರ್ಷ ಮುಂಚೆ ಈ ಥರ ಮಾಡಿದ್ದಾರೆ ಕಲ್ಲಂಗಡಿ ಹಣ್ಣು. ಅದು ಯಾವನಂದ್ರೆ ನಾನು ನೋಡಿದ್ರ ಕೊಳೆ ಮಾಡ್ಬಿಟ್ಟೆ ನಾನು ಜೈಲಿಗೆ ಹೋಗ್ಬಿಡ್ತೀವಿ. ಯಾಕೆ ನಿಮಗೆ ನಷ್ಟ ಏನಾರು ಆಯ್ತಾ ಅದರಿಂದ? ವ್ಯಾಪಾರ ಇಲ್ಲ, 2 ಲಕ್ಷ ರೂಪಾಯಿ ವ್ಯಾಪಾರ ಬಂಡವಾಳ ಇದು. ಅಲ್ಲಿ ಬರೋಕೆ 2 ಲಕ್ಷ ರೂಪಾಯಿ ಕಾಯಿಗೆ, ಅಲ್ಲಿಂದ ಬಾಡಿಗೆ 25,000 ರೂಪಾಯಿ. ಶಿವರಾತ್ರಿ ವ್ಯಾಪಾರ ಆದ್ರೆ ಸುಮಾರು ಒಂದು 50,000 ವ್ಯಾಪಾರ ಆಗಿರ್ಬೇಕು. ಇವತ್ತು 10,000 ವ್ಯಾಪಾರ ಆಗಿದೆ. ಯಾರ ಒಬ್ಬನ್ ಮಾಡಿದಕ್ಕೆ ಈ ತರ ಆಗಿದೆ. ಅವನ್ ಕಂಡು ಹಿಡಿದ್ರ ಕೊಳೆ ಮಾಡಿ ಸೆಂಟ್ರಲ್ ಜೈಲಿಗೆ ಹೋಗ್ಬೋದು. ಎಷ್ಟು ವರ್ಷಗಳಿಂದ ನೀವು ಕಲ್ಲಂಗಡಿ ಹಣ್ಣು ಮಾಡ್ತಿದ್ರಿ? ಯಾರೋ ಒಬ್ರು ಕಿಡಿಗೇಡಿಗಳಾಗಿರ್ಬೋದು ಅಥವಾ ಈ ರೀತಿಯಾದಂತಹ ಒಂದು ಅಡ್ಡದಾರಿಯಲ್ಲಿ ಹಣ್ಣನ್ನ ವ್ಯಾಪಾರ ಮಾಡ್ಲಿಕ್ಕೆ ಮಾಡ್ತಿರುವಂತದ್ದು. ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ ಕಲ್ಲಂಗಡಿ? 31 ಸರ್. ರಾಜೀವ್ ತಿರುವುದ ಸರ್. ಆವಾಗ ಜಿಟ್ಟುನ ಸರ್ ಸಿಟಿ ಮಾರ್ಕೆಟ್ ರಾಜೀವ್ ಸರ್ ತಿರುವುದಲ್ಲ. ಆವಾಗ ಬಂದಿ ನಾ ಸಿಟಿ ಮಾರ್ಕೆಟ್ ಅಲ್ಲಿ ಕೂಲಿ ಕೆಲಸ ಬಂದಿದ್ವಿ. ಅದ ಮೇಲೆ ಸ್ವಲ್ಪ ಒಂದು 10 ದಿವಸ 10 ತಿಂಗಳಾಗಿದೆ, 10 ವರ್ಷ ಆಗಿದ್ಮೇಲೆ ಇಲ್ಲಿ ಬುಡ್ಬಲ್ತ್ ಮೇಲೆ ನಾವೊಂದು ಅವರು ಜಗಳ, ನನ್ಗೆ ಓನರ್ಗೆ ಜಗಳ ಬಂತು. ನಾವು ಬುಡ್ಬಲ್ತ್ ಮೇಲೆ ವ್ಯಾಪಾರ ಮಾಡ್ತೀವಿ. ಸೀಸನ್ ಐಟಮ್ ಹಾಕ್ತೀವಿ. ತಾಯ್ಟ್ಲುಂಗ್ ಹಾಕ್ತೀವಿ, ಲಿಚ್ಚಿ ಟೈಮಲ್ಲಿ ಲಿಚ್ಚಿ ಹಾಕ್ತೀವಿ, ರಂಬುಟಾನ್ ಹಾಕ್ತೀವಿ, ಮಂಗುಸ್ತಾನ್ ಹಾಕ್ತೀವಿ. ಈ ಥರ ಟೈಪಲ್ಲಿ ಹಾಕ್ತೀವಿ. ಒಂದ್ಸಲ ಮಂಗುಸ್ತಾನ್ಗೆ ಈ ಥರ ಮಾಡಿಬಿಟ್ರೆ ಯಾರೋ ಪಕ್ಕಿಗಳಿಗೆ ಆಗುತ್ತೆ. ಅದು ಒಂದ್ಸಲ ಮಾಡಿದ್ರು. ಈ ಥರ ಎಲ್ಲ ಪರಾವಳ ಇದೆ ಸರ್. ಇದಿಷ್ಟು ಮಾಲೀಕರ ಮಾತು. ಅಂದ್ರೆ ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸ ಇದು. ಇದರಿಂದಾಗಿ ನಮಗೆ ಸಾಕಷ್ಟು ನಷ್ಟ ಆಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಸುಮಾರು 2 ರಿಂದ 5 ಲಕ್ಷ ನಮಗೆ ಲಾಸ್ ಆಗಿತ್ತು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿ ಕೆಮಿಕಲ್ ಅನ್ನ ಬಳಸಲ್ಲ. ಯಾರೋ ಒಬ್ರು ಮಾಡೋದ್ರಿಂದ ಎಲ್ರಿಗೂ ಕೂಡ ಈ ಕೆಟ್ಟ ಹೆಸರು ಬಂದಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿದ್ರು. ಸದ್ಯ ಕರ್ನಾಟಕ ಟಿವಿ ಏನು ಇದರ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿರುವಂತದ್ದು. ಅಂದ್ರೆ ಕಲ್ಲಂಗಡಿ ಹಣ್ಣಲ್ಲಿ ನಿಜವಾಗಿ ಕೆಮಿಕಲ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನೀವೇ ಕೂಡ ಈಗ ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ, ನೋಡಿದ್ರೆ. ಇನ್ನೇನು ಬೇಸಿಗೆಯಲ್ಲಿ ಎಷ್ಟೇ ನೀರು ಕುಡಿದ್ರೂ ಕೂಡ ಸಾಕಾಗಲ್ಲ. ಏನು ಬಿಸಿಲಿನ ಬೇಗಿಗೆ ತತ್ತರಿಸಿ ಹೋಗುವಂತ ಸಂದರ್ಭದಲ್ಲಿ ಹಣ್ಣಿನ ಮೊರೆ ಹೋಗ್ತಾರೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ಅಂತ ಹೇಳಿದ್ರೆ ಬಹಳ ಎಲ್ರಿಗೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಹಣ್ಣು. ಹಾಗಾಗಿ ಈ ಒಂದು ಹಣ್ಣಿಗೆ ಕಲಬೆರಕೆ ಮಾಡಿ ವ್ಯಾಪಾರ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಮಾತನ್ನು ಕೂಡ ಏನೋ ಮಾಲೀಕರು ಈ ಒಂದು ಹಣ್ಣನ್ನ ಮಾರಾಟ ಮಾಡುವಂಥವ್ರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.